ಎಲ್ಲರಿಗೂ ನಮಸ್ಕಾರ. ಇಂದು ನಾವು ನಿಮಗೆ ಕಸ್ಟಮರ್ಸ್ ಬಗ್ಗೆ ಒಂದು ವಿಡಿಯೋ ತೋರಿಸುತ್ತೇವೆ. ಸೇಲ್ಸ್ ಕ್ಲಿಕ್ ಮಾಡಿ ಮತ್ತು ಕಸ್ಟಮರ್ಸ್ಗೆ ಹೋಗಿ. ಇಲ್ಲಿ ನೀವು ಸೇರಿಸಿದ ಎಲ್ಲಾ ಕಸ್ಟಮರ್ಸ್ ಪಟ್ಟಿ ಕಾಣಬಹುದು. ನೀವು ಕಸ್ಟಮರ್ ಅನ್ನು ಹೆಸರಿನಿಂದ, ಫೋನ್ ನಂಬರ್ ಅಥವಾ ಕಸ್ಟಮರ್ ನಂಬರ್ ಮೂಲಕ ಹುಡುಕಬಹುದು. ಹೆಚ್ಚಿನ ವಿವರಗಳನ್ನು ನೋಡಲು ಯಾವುದೇ ಕಸ್ಟಮರ್ ಮೇಲೆ ಕ್ಲಿಕ್ ಮಾಡಿ. ಉದಾಹರಣೆಗೆ ಸೇಲ್ಸ್ ಟೈಮ್ಲೈನ್, ರಿಟರ್ನ್ ಟೈಮ್ಲೈನ್, ಲೆಜರ್, ವಾಚರ್ಸ್ ಮತ್ತು ಲಾಯಲ್ಟಿ ಲೆಜರ್. ನೀವು ಅವರ ಕಸ್ಟಮರ್ ಪ್ರೊಫೈಲ್, ಟೋಟಲ್ ಬ್ಯಾಲೆನ್ಸ್ ಮತ್ತು ಡಿಫಾಲ್ಟ್ ಡಿಸ್ಕೌಂಟ್ ಕೂಡ ನೋಡಬಹುದು. ಕಸ್ಟಮರ್ ವಿವರಗಳನ್ನು ತಿದ್ದುಹಾಕಲು ಎಡಿಟ್ ಕಸ್ಟಮರ್ ಆಯ್ಕೆಯನ್ನು ಕ್ಲಿಕ್ ಮಾಡಿ. ಅಗತ್ಯ ಬದಲಾವಣೆಗಳನ್ನು ಮಾಡಿ ಮತ್ತು ಸೇವ್ ಕ್ಲಿಕ್ ಮಾಡಿ. ಬದಲಾವಣೆಗಳು ಯಶಸ್ವಿಯಾಗಿ ಉಳಿಸಲಾಗುತ್ತದೆ. ಅಲ್ಲದೆ ಪೇಮೆಂಟ್ ಆಯ್ಕೆಯೂ ಇದೆ. ನೀವು ಬಾಕಿ ಇರುವ ಪಾವತಿಗಳನ್ನು ಸೆಟಲ್ ಮಾಡಬಹುದು. ನೀವು ಮುಗಿಸಿದ ನಂತರ ಕಸ್ಟಮರ್ ಸ್ಕ್ರೀನ್ಗೆ ಹಿಂತಿರುಗಿ. ಇಲ್ಲಿ ನೀವು ಆಡ್ ಕಸ್ಟಮರ್ ಆಯ್ಕೆಯನ್ನು ಕಾಣಬಹುದು. ಅದನ್ನು ಕ್ಲಿಕ್ ಮಾಡಿ ಮತ್ತು ಎಲ್ಲಾ ಅಗತ್ಯ ಕ್ಷೇತ್ರಗಳನ್ನು ನಮೂದಿಸಿ ನಂತರ ಆಡ್ ಕ್ಲಿಕ್ ಮಾಡಿ. ಹೊಸ ಕಸ್ಟಮರ್ ಯಶಸ್ವಿಯಾಗಿ ಸೇರಿಸಲಾಗುತ್ತದೆ. ನೀವು ಡೌನ್ಲೋಡ್ ರಿಪೋರ್ಟ್ ಆಯ್ಕೆಯನ್ನು ಕಾಣಬಹುದು. ಅಲ್ಲಿ ನೀವು ಎಕ್ಸೆಲ್ ಫಾರ್ಮ್ಯಾಟ್ನಲ್ಲಿ ವರದಿ ಡೌನ್ಲೋಡ್ ಮಾಡಬಹುದು. ಬಲ್ಕ್ ಎಡಿಟ್ ಆಯ್ಕೆಯೂ ಇದೆ. ಇದು ನಿಮಗೆ ಅನುವು ಮಾಡಿಕೊಡುತ್ತದೆ ಹಲವಾರು ಕಸ್ಟಮರ್ಸ್ ಅನ್ನು ಆಯ್ಕೆ ಮಾಡಿ ಮತ್ತು ಆಯ್ಕೆ ಮಾಡಿದ ಕಸ್ಟಮರ್ಸ್ಗೆ ಬದಲಾವಣೆಗಳನ್ನು ಮಾಡಬಹುದು ಮತ್ತು ನಂತರ ಸೇವ್ ಕ್ಲಿಕ್ ಮಾಡಿ. ತಿದ್ದುಪಡಿ ಯಶಸ್ವಿಯಾಗಿ ಉಳಿಸಲಾಗುತ್ತದೆ. ಧನ್ಯವಾದಗಳು.